ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ 2024 ಇದೇ ಡಿಸೆಂಬರ್ 7, 8 ಮತ್ತು 9 3 ದಿನಗಳ ಕಾಲ ನಮ್ಮ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎನ್ನುವ ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿರುತ್ತದೆ. ನಗರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಕ್ಫ್ ವಿಷಯ ಈಗ ಮುಗಿದ ಅಧ್ಯಾಯ. ವಿರೋಧ ಪಕ್ಷಗಳಿಗೆ ಈಗ ಸರ್ಕಾರದ ವಿರುದ್ಧ ಮಾತನಾಡಲು ಅವಕಾಶವಿಲ್ಲ. ಹಾಗಾಗಿ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಲು ಅವಕಾಶ ಇದೆ. ಇದಕ್ಕೆ ವಿರೋಧ ಪಕ್ಷಗಳು ಸಹಕರಿಸಲಿ ಎಂದು ಹೇಳಿದರು. ಅಧಿಕಾರಿ ಹಂಚಿಕೆ ಬಗ್ಗೆ ಈಗಾಗಲೇ ಸಾಕಷ್ಟು ಸ್ಪಷ್ಟನೆ ನೀಡಿದ್ದಾರೆ. ವಿಜಯೇಂದ್ರ ಮೊದಲು ಸ್ವಪಕ್ಷೀಯರೇ ಹಿಗ್ಗಾಮುಗ್ಗಾ ಟೀಕಿಸಿರುವುದನ್ನು ಸರಿಪಡಿಸಿಕೊಳ್ಳಲಿ ಎಂದು ಹೇಳಿದರು. ಎಲ್ಲ ಅವ್ರ ಪಾರ್ಟಿ ಇದರಲ್ಲಿ ಭಾಳ ಗೊಂದಲದಲ್ಲಿ ಅವರು ಇದ್ದಾರೆ. ಈಗಾಗಲೇ ಅಲ್ಲಿಂದ ಡೆಲ್ಲಿಯಿಂದ ಅವರೆಲ್ಲ ಬಂದು ಮಾತಾಡಿ ಅದನ್ನು ಸೆಟ್ಲ್ ಆಗಲಾರದೆ 6 ಬಾಗಿಲು ಮಾಡ್ಕೊಂಡು ಕುಂತಾರೆ. ಅವ್ರು ಏನು ಮಾಡಿದ್ರು ಆ ಸೆಷನ್ನಲ್ಲಿ ನಮ್ಮ ಉದ್ದೇಶ ಅಂದರೆ ಎಲ್ಲ ರಾಜ್ಯದ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ನಾರ್ದನ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಎಂಬುದೇ ನಮ್ಮ ಈಗಾಗಲೇ ತೀರ್ಮಾನ ಆಗಿದೆ. ನಾರ್ದನ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಎಲ್ಲ ಸಚಿವರಿಂದ ಶಾಸಕರಿಂದ ಸಮಸ್ಯೆಗಳ ಬಗ್ಗೆ ಏನೇನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಸರ್ಕಾರ ಸಿದ್ಧವಾಗಿದೆ. ಬಿಟ್ಟರೆ ರಾಜಕೀಯ ಏನಿಲ್ಲ. ಎಲ್ಲರೂ ಕೂಡ ಸಹಕಾರ ಮಾಡಿ ಎರಡೂ ಸದನ ಉತ್ತಮ ರೀತಿಯಲ್ಲಿ ನಡೆದರೆ ಈ ಸಮಸ್ಯೆಗಳಿಗೆ ಒಂದು ಇಚ್ಛೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಏನೀಗ 6 ತಿಂಗಳ 1 ವರ್ಷದಿಂದ ಮಾಡ್ತಾಯಿದ್ದಾರೆ, ಸುಳ್ಳು ಆರೋಪಗಳು ಮಾಡ್ಕೊಂತ ತಿರುಗ್ತಾರೆ ಬೆಳಗಿನ ಸಾಯಂಕಾಲದಾಗ. ಅದನ್ನೇ ಮಾಡ್ಕೊಂಡ್ರೆ ಈ ಕಾಲ ಅಷ್ಟೇ. ಈಗ ಅದು ವಿರೋಧ ಪಕ್ಷದವ್ರ ಮೇಲೆ ಸಹಕಾರ ಮಾಡೋದು, ಜನರ ಸಮಸ್ಯೆಗಳು ಬಗೆಹರಿಸ್ಬೇಕಂತಂದರೆ ಅವರು ಸಹಕಾರ ಮಾಡಬೇಕು. ಸಹಕಾರ ಮಾಡಿ ನಮ್ಮ ಕಡೆದ ಅನೇಕ ಪ್ರಶ್ನೆಗಳು ಈಗಾಗಲೇ ಕ್ವಶನ್ಸು ಸ್ಟಾರ್ ಕ್ವಶನ್ಸ್ ಎಲ್ಲ ಬಂದಿದೆ. ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಅವ್ರು ಏನೇ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಿಂದ ಸಿದ್ಧತೆ ಇದೆ. ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ಅವ್ರದ್ದೇ ಸೆಂಟ್ರಲ್ ಮಿನಿಸ್ಟರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೈಯೆಸ್ಟ್ BJP ಸರ್ಕಾರ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ 2000ಕ್ಕೂ ಮೀರಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಮತ್ತು ಅವರೇ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ, ಮೈನಾರಿಟಿ ಇದಕ್ಕೆ ನಾವು ಪೂರ್ತಿ ರಕ್ಷಣೆ ಕೊಡ್ತೀವಿ, ಟಿಕೆಟ್ ಮಾಡಿಕೊಡ್ತೀವಿ ಅಂತ ಮಾತನ್ನು BJP ಅವರು ಹೇಳಿದ್ದಾರೆ. ಹಾಗಾಗಿ ಅವ್ರು ಮಾತಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ED ಕೊಡಲಿ, CBI ಕೊಡಲಿ, ಮೋದಿ ಕೊಡಲಿ, ಅಮಿತ್ ಶಾ ಕೊಡಲಿ, ನ್ಯಾಯಾಂಗ ಐತಿ, ನ್ಯಾಯದಲ್ಲಿ ನಡೀತಾ ಇದೆ. ಈಗಾಗಲೇ ಲೋಕಾಯುಕ್ತರು ನಡೆಸ್ತಾ ಇದ್ದಾರೆ. ಅವರು ಸಮಯ ಕೊಟ್ಟಿದ್ದಾರೆ. ಲೋಕಾಯುಕ್ತರು ಹೈಕೋರ್ಟ್ಗೆ ತಿಳಿಸ್ಬೇಕಾದ್ರೆ ಹೈಕೋರ್ಟಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನು ನ್ಯಾಯಾಂಗ ಪ್ರಕಾರ ಅವ್ರ ದಿನ ಏನಂದರೆ ಅವರ ಕುತಂತ್ರಗಳನ್ನ ಅದು ಲೀಕ್ಔಟ್ ಮಾಡ್ತಾ ಇದ್ದಾರೆ. ಒಬ್ಬ ED ಆಗಲಿ, CBI ಆಗಲಿ ಹಿಂದೆಂದು ಈ ದೇಶದಲ್ಲಿ 70 ವರ್ಷದಲ್ಲಿ ಯಾವ ಈ ರೀತಿಯಾಗಿ ನಡೆದುಕೊಂಡಿಲ್ಲ. ಅವ್ರು ಬೇಕಂತ ಹೇಳಿ ಮೇಲಿನಿಂದ ಆದೇಶ ಪ್ರಕಾರ ಅವರು ಇವತ್ತು ಆ ರೀತಿಯಾದಂಥ ಕುತಂತ್ರಗಳನ್ನು ಇಲ್ಲೇ ರಾಜಕಾರಣ ಮಾಡಿರ್ತಕ್ಕಂಥ ಕುತಂತ್ರಗಳಿಂದ ಮಾಡ್ತಾ ಇದ್ದಾರೆ. ಇದು ಭಾಳ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ BJP ಸರ್ಕಾರ. ಅಲ್ಲಿ ಬದಲಾಗದಲ್ಲಿ ಈಗಾಗಲೇ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಲ್ಲಿ 2 ಲಕ್ಷ ಜನರು ಸೇರಿದ್ರು. ನಾನು ಅಲ್ಲಿದ್ದೆ, ಯಾಕಂದರೆ ಕೊಡಗಿನಲ್ಲಿದ್ದ ಜನರು ಕರ್ಕೊಂಡು ಎಲ್ಲ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದೇ ಆ ರೀತಿಯಾದಂಥ ಪ್ರಸಂಗ ಇವತ್ತು ಬಂದಿಲ್ಲ. ಮನೆ ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ. ಅವರು ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದೆ ನಮ್ಮ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅವತ್ತಿಲ್ಲ, ಇವತ್ತಿಲ್ಲ. ನೆಕ್ಸ್ಟ್ ಚುನಾವಣೆನೂ ಮತ್ತೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನೀವು ಏನು ಹೇಳ್ತೀರಿ ಸರ್? ಅವ್ರ ನೇತೃತ್ವದಲ್ಲಿ ನಡೀತದೆ. ಯಾರು ರಾಜಕಾರಣಿಗಳಿಗೆ ಜನರು ಪ್ರೀತಿ ವಿಶ್ವಾಸ ಇರ್ತದೋ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯದಂತೆ ಮುಂದೆ ಹೋಗ್ತದೆ. ಹಾಗಾಗಿ ಇದು ಸರ್ವೆ ಆಗಿದೆ.